ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 71ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಮೋಡಲ್ ವರ್ಬ್ಗಳನ್ನು ಬಳಸಲಿಕ್ಕೆ ಕಲ್ತ್ವಿ, ಸರಿ ಅಲ್ವಾ? ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್, ಮಸ್ಟ್, ವಿಲ್, ವುಡ್ ಅನ್ನು ಬಳಸಲಿಕ್ಕೆ ಕಲ್ತ್ವಿ. ಈಗ ಈ ವಿಡಿಯೋದಿಂದ ನಾವು ಪಾಸ್ಟ್ ಮೋಡಲ್ಗಳನ್ನು ಕಲಿಯಲಿಕ್ಕೆ ಶುರು ಮಾಡೋಣ, ಸರಿನಾ? ಏನಪ್ಪ ಈ ಪಾಸ್ಟ್ ಮೋಡಲ್ಗಳು ಅಂದರೆ, ಈ ಮೋಡಲ್ ವರ್ಬ್ಗಳ ಎದುರು ಹ್ಯಾವ್ ಅನ್ನು ಹಾಕಿ ಬಳಸುವಂಥದ್ದು. ಕುಡ್ ಹ್ಯಾವ್, ಮೇ ಹ್ಯಾವ್, ಮೈಟ್ ಹ್ಯಾವ್, ಮಸ್ಟ್ ಹ್ಯಾವ್, ಶುಡ್ ಹ್ಯಾವ್, ವುಡ್ ಹ್ಯಾವ್, ಈ ರೀತಿ. ಆಯಿತಾ? ಕ್ಯಾನ್, ಶಲ್ ಹಾಗೂ ವಿಲ್ ಇವುಗಳ ಎದುರು ಹ್ಯಾವ್ ಅನ್ನು ಬಳಸಿ ಭೂತಕಾಲದ ವಾಕ್ಯಗಳನ್ನು ರಚಿಸುವುದಿಲ್ಲ, ಹಾಗಾಗಿ ಇಲ್ಲಿ ಹಾಕಲಿಲ್ಲ, ಸರಿನಾ? ಕುಡ್ ಹ್ಯಾವ್ನ ಸಣ್ಣ ರೂಪ ಕುಡವ್, ಕುಡವ್. ಮೇ ಹ್ಯಾವ್ನ ಸಣ್ಣ ರೂಪ ಮೇವ್. ಮೈಟ್ ಹ್ಯಾವ್ನ ಸಣ್ಣ ರೂಪ ಮೈಟವ್. ಮಸ್ಟ್ ಹ್ಯಾವ್ನ ಸಣ್ಣ ರೂಪ ಮಸ್ಟವ್. ಶುಡ್ ಹ್ಯಾವ್ನ ಸಣ್ಣ ರೂಪ ಶುಡವ್. ವುಡ್ ಹ್ಯಾವ್ನ ಸಣ್ಣ ರೂಪ ವುಡವ್. ಆಯ್ತಾ? ಈಗ ನೀವು ಏನು ನೆನಪಲ್ಲಿ ಇಟ್ಕೊಳ್ಬೇಕು ಅಂದರೆ, ಈ ಹ್ಯಾವ್ ಅನ್ನುವಂಥದ್ದುಂಟಲ್ಲ, ಇದು ಯಾವುದೇ ಕಾರಣಕ್ಕೂ ಹ್ಯಾಸ್ ಆಗುವುದಿಲ್ಲ, ಹ್ಯಾಡ್ ಆಗುವುದಿಲ್ಲ. ಆಯಿತಾ? ಯಾವುದೇ ಸಬ್ಜೆಕ್ಟ್ ಬಂದರೂ ಕೂಡ ಇದು ಹ್ಯಾವ್ ಆಗಿಯೇ ಇರ್ತದೆ, ಸರಿನಾ? ನೆಕ್ಸ್ಟ್ ಏನಂದರೆ, ಪಾಸ್ಟ್ ಮೋಡಲ್ಗಳು ಇದ್ದಾವಲ್ವಾ, ಇವುಗಳಿಗೆ ಹಲವಾರು ಅರ್ಥಗಳು ಇರ್ತವೆ. ಅಂದರೆ ಈಗ ಕುಡ್ ಹ್ಯಾವ್ ಅಂತ ತಗೊಂಡ್ರೆ, ಕುಡ್ ಹ್ಯಾವ್ಗೆ ಹಲವಾರು ಅರ್ಥಗಳು ಇರುತ್ತವೆ. ಹಾಗಾಗಿ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಅರ್ಥ ಮಾಡಿಕೊಳ್ಬೇಕು, ಸರಿನಾ? ಈಗ ಈ ವಿಡಿಯೋದಲ್ಲಿ ನಾವು ಕುಡ್ ಹ್ಯಾವ್, ಮೇ ಹ್ಯಾವ್ ಹಾಗೂ ಮೈಟ್ ಹ್ಯಾವ್ನ ಒಂದು ಬಳಕೆಯನ್ನು ಕಲಿಯೋಣ, ಒಂದು ಅರ್ಥವನ್ನು ಕಲಿಯೋಣ, ಸರಿನಾ? ಈಗ ಈ ಕುಡ್ ಹ್ಯಾವ್, ಮೇ ಹ್ಯಾವ್ ಹಾಗೂ ಮೈಟ್ ಹ್ಯಾವ್ ಅಥವಾ ಈ ಎಲ್ಲ ಪಾಸ್ಟ್ ಮೋಡಲ್ಗಳ ಜೊತೆ ನಾವು ವರ್ಬಿನ ಮೂರನೆಯ ರೂಪವನ್ನು ಬಳಸುತ್ತೇವೆ, V3 ರೂಪವನ್ನು ಬಳಸುತ್ತೇವೆ. ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕಾಗ್ತದೆ, ಸರಿನಾ? ಬನ್ನಿ ಈಗ ವಾಕ್ಯಗಳನ್ನು ರಚಿಸಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಇದು: ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಒಂದೇ ಕುಡ್ ಹ್ಯಾವ್ ಬರಬೇಕು, ಅಥವಾ ಒಂದೇ ಮೇ ಹ್ಯಾವ್ ಬರಬೇಕು, ಅಥವಾ ಒಂದೇ ಮೈಟ್ ಹ್ಯಾವ್ ಬರಬೇಕು. ಅದಾದ ಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು, ಸರಿನಾ? ಸಬ್ಜೆಕ್ಟ್ ಯಾವುದಾದ್ರೂ ಬರಬಹುದು, ಇಲ್ಲಿ ಏನೂ ಬದಲಾವಣೆ ಇರುವುದಿಲ್ಲ, ಆಯ್ತಾ? ಉದಾಹರಣೆಗೆ, ನನ್ನ ತಂಗಿ ಇದನ್ನು ತಯಾರಿಸಿರಬಹುದು. ಮೈ ಸಿಸ್ಟರ್ ಕುಡ್ ಹ್ಯಾವ್ ಕುಕ್ಡ್ ದಿಸ್. ಮೈ ಸಿಸ್ಟರ್ ಅಂದರೆ ನನ್ನ ತಂಗಿ, ಇದು ಸಿಂಗ್ಯುಲರ್ ಸಬ್ಜೆಕ್ಟ್, ಆಯಿತಾ? ಮೈ ಸಿಸ್ಟರ್ ಬಂತು, ಸಬ್ಜೆಕ್ಟ್ ಬಂತು. ಕುಡ್ ಹ್ಯಾವ್ ಬಂತು, ಕುಡ್ ಹ್ಯಾವ್ ಬಂತು. ಕುಕ್ಡ್ ಬಂತು, ವರ್ಬಿನ ಮೂರನೇ ರೂಪ ಬಂತು, ಆಯಿತಾ? ಕುಡ್ ಹ್ಯಾವ್ ಅನ್ನು ಸಣ್ಣಕ್ಕೆ ಮಾಡಿ ಕುಡೆವ್ ಮಾಡಿದ್ದೇವೆ, ಕುಡೆವ್, ಕುಡೆವ್. ಮೈ ಸಿಸ್ಟರ್ ಕುಡೆವ್ ಕುಕ್ಡ್ ದಿಸ್. ನಿಮಗೆ ಕುಡೆವ್ ಅಂತ ಹೇಳಲಿಕ್ಕೆ ಕಷ್ಟ ಆದರೆ ಕುಡ್ ಹ್ಯಾವ್ ಅಂತಲೇ ಹೇಳಿ, ಏನು ತೊಂದರೆ ಇಲ್ಲ, ಸರಿನಾ? ಈಗ ವಾಕ್ಯದ ಅರ್ಥ ಏನು? ನನ್ನ ತಂಗಿ ಇದನ್ನು ತಯಾರಿಸಿರಬಹುದು.
ನಾನು ಆಫೀಸಿಂದ ಮನೆಗೆ ಬಂದಿದ್ದೇನೆ. ಬಿಸಿಬೇಳೆ ಬಾತಿನ ಘಮ ಘಮ ಪರಿಮಳ ಬರ್ತಾ ಇದೆ. ಮನೆಯಲ್ಲಿ ತಾಯಿ ಇಲ್ಲ, ತಂಗಿ ಇದ್ದಾಳೆ. ಹಾಗಾಗಿ ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಅಂತ ನಾನು ಊಹೆ ಮಾಡ್ತಾ ಇದ್ದೇನೆ. ಅವಳೇ ಮಾಡಿದ್ದಾಳ ಗೊತ್ತಿಲ್ಲ, ತಾಯಿ ಬಂದು ಮಾಡಿರಬಹುದು ಗೊತ್ತಿಲ್ಲ, ಹೋಟ್ಲಿಂದ ಅವಳು ತಂದಿರ್ಬೋದು ಅದು ಗೊತ್ತಿಲ್ಲ, ಅದೆಲ್ಲ ಏನು ಗೊತ್ತಿಲ್ಲ ನನಗೆ. ನಾನು ಊಹೆ ಮಾಡ್ತಾ ಇದ್ದೇನೆ, ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಅಂತ. ಹೀಗೆ ಊಹೆ ಮಾಡಲಿಕ್ಕೆ ನಾವು ಕುಡ್ ಹ್ಯಾವ್ ಅನ್ನು ಬಳಸುತ್ತೇವೆ. ಸರಿನಾ? ಮೈ ಸಿಸ್ಟರ್ ಅಂದರೆ ನನ್ನ ತಂಗಿ, ಕುಡ್ ಹ್ಯಾವ್ ಅಂದರೆ ಇರಬಹುದು, ಕುಕ್ಡ್ ಅಂದರೆ ತಯಾರಿಸಿ, ದಿಸ್ ಅಂದರೆ ಇದನ್ನು. ಸರಿನಾ? ನೆಕ್ಸ್ಟ್, ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಅಂದರೆ ಇದೇ ವಾಕ್ಯವನ್ನು ಮೇ ಹ್ಯಾವ್ ಬಳಸಿ ಕೂಡ ರಚಿಸಬಹುದು. ಮೈ ಸಿಸ್ಟರ್ ಮೇ ಹ್ಯಾವ್ ಕುಕ್ಡ್ ದಿಸ್ ಅಂತ. ಮೈ ಸಿಸ್ಟರ್ ಮೇವ್ ಕುಕ್ಡ್ ದಿಸ್. ನಿಮಗೆ ಸಣ್ಣ ರೂಪ ಹೇಳಲಿಕ್ಕಾಗೋದಿಲ್ಲ, ಕಷ್ಟ ಆಗ್ತದೆ ಅಂತ ಆದರೆ ಮೇ ಹ್ಯಾವ್ ಅಂತ ಹೇಳಿ ಅಷ್ಟೇ. ಈ ವಾಕ್ಯದ ಅರ್ಥ ಎರಡೂ ಒಂದೇ. ಆಯ್ತಾ? ಇನ್ನು ಇದೇ ವಾಕ್ಯವನ್ನು ಮೈಟ್ ಹ್ಯಾವ್ ಬಳಸಿ ಕೂಡ ಹೇಳಬಹುದು. ನನ್ನ ತಂಗಿ ಇದನ್ನು ತಯಾರಿಸಿರಬಹುದು. ಮೈ ಸಿಸ್ಟರ್ ಮೈಟ್ ಹ್ಯಾವ್ ಕುಕ್ಡ್ ದಿಸ್. ಮೈ ಸಿಸ್ಟರ್ ಮೈಟ್ ಹ್ಯಾವ್ ಕುಕ್ಡ್ ದಿಸ್. ಈ ರೀತಿ ಈ ವಾಕ್ಯದ ಅರ್ಥ ಒಂದೇ. ಹಾಗಾಗಿ ನೀವು ಕುಡ್ ಹ್ಯಾವ್ ಅನ್ನಾದರೂ ಬಳಸಿ, ಮೇ ಹ್ಯಾವ್ ಅನ್ನಾದರೂ ಬಳಸಿ, ಮೈಟ್ ಹ್ಯಾವ್ ಅನ್ನಾದರೂ ಬಳಸಿ, ಯಾವುದನ್ನಾದರೂ ಬಳಸಿ, ತೊಂದರೆ ಇಲ್ಲ. ಸರಿನಾ? ಸೊ 3 ವಾಕ್ಯಗಳ ಅರ್ಥ ಒಂದೇ. ಆಯಿತಾ? ಸಾಮಾನ್ಯವಾಗಿ ಮೈಟ್ ಹ್ಯಾವ್ ಅನ್ನು ಬಳಸುತ್ತೇವೆ ಸಕಾರಾತ್ಮಕ ವಾಕ್ಯಗಳಲ್ಲಿ. ಆಯಿತಾ? ಇನ್ನು ಸುರೇಶ್ ಅವಳನ್ನು ಸಾಯಿಸಿರಬಹುದು. ಸುರೇಶ್ ಕುಡ್ ಹ್ಯಾವ್ ಕಿಲ್ಡ್ ಹರ್. ನಾನು ಒಂದು ಸಿನಿಮಾ ನೋಡ್ತಾ ಇದ್ದೇನೆ. ಆ ಸಿನಿಮಾದಲ್ಲಿ ಒಂದು ಕೊಲೆ ನಡೆದಿದೆ, ಒಂದು ಕೊಲೆಯಾಗಿದೆ. ನನ್ನ ಅನಿಸಿಕೆ ಪ್ರಕಾರ ಹಾಗೂ ನಾನು ಗಮನಿಸಿದ ಪ್ರಕಾರ ಸುರೇಶ್ ಅವಳನ್ನು ಸಾಯಿಸಿರಬಹುದು ಅಂತ. ಯಾರು ಸಾಯಿಸಿದ್ದಾರೆ ಅದನ್ನು ಹೇಳಲಿಲ್ಲ, ಕೊನೆಯಲ್ಲಿ ಹೇಳ್ತಾರೆ ಸುರೇಶ್ ಸಾಯಿಸಿರಬಹುದು ಅಥವಾ ಬೇರೆ ಯಾರಾದರೂ ಸಾಯಿಸಿ ಇರಬಹುದು, ಗೊತ್ತಿಲ್ಲ. ನಾನು ನೋಡಿದ ಪ್ರಕಾರ ಸುರೇಶ್ ಅವಳನ್ನು ಸಾಯಿಸಿರಬಹುದು. ಇದು ನನ್ನ ಊಹೆ. ಸರಿನಾ? ಸುರೇಶ್ ಅಂದರೆ ಸುರೇಶ್, ಸಿಂಗ್ಯುಲರ್ ಸಬ್ಜೆಕ್ಟ್. ಕುಡ್ ಹ್ಯಾವ್ ಅಂದರೆ ಇರಬಹುದು, ಕಿಲ್ಡ್ ಅಂದರೆ ಸಾಯಿಸಿ, ಹರ್ ಅಂದರೆ ಅವಳನ್ನು. ಸರಿನಾ? ಇದೇ ವಾಕ್ಯವನ್ನು ಮೇ ಹ್ಯಾವ್ ಬಳಸಿ, ಮೈಟ್ ಹ್ಯಾವ್ ಬಳಸಿ ಹೇಳಬಹುದು. ಇದೇ ಅರ್ಥದಲ್ಲಿ. ಸರಿನಾ? ಸುರೇಶ್ ಮೇ ಹ್ಯಾವ್ ಕಿಲ್ಡ್ ಹರ್, ಸುರೇಶ್ ಮೈಟ್ ಹ್ಯಾವ್ ಕಿಲ್ಡ್ ಹರ್. ಈ ರೀತಿ ಅರ್ಥ ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಕುಡ್ ನಾಟ್ ಹ್ಯಾವ್ ಬರಬೇಕು, ಅಥವಾ ಮೇ ನಾಟ್ ಹ್ಯಾವ್ ಬರಬೇಕು, ಅಥವಾ ಮೈಟ್ ನಾಟ್ ಹ್ಯಾವ್ ಬರಬೇಕು, ಆಮೇಲೆ ವರ್ಬಿನ 3ನೆಯ ರೂಪ ಬರಬೇಕು. ಸರಿನಾ? ಉದಾಹರಣೆಗೆ ಈ ರೀತಿ. ಇಲ್ಲಿ ಒಂದು ಸಣ್ಣ ಬದಲಾವಣೆ ಉಂಟು ಅರ್ಥದಲ್ಲಿ. ಆಯಿತಾ? ಕುಡ್ ನಾಟ್ ಹ್ಯಾವ್ ಬಳಸಿದಾಗ ಸಾಧ್ಯನೇ ಇಲ್ಲ ಅನ್ನುವ ಅರ್ಥ ಸಿಗ್ತದೆ.
ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕೆ ಸಾಧ್ಯನೇ ಇಲ್ಲ. ಮೈ ಸಿಸ್ಟರ್ ಕುಡ್ ನಾಟ್ ಹ್ಯಾವ್ ಕುಕ್ಡ್ ದಿಸ್. ಮೈ ಸಿಸ್ಟರ್ ಬಂತು, ಸಬ್ಜೆಕ್ಟ್ ಬಂತು, ಕುಡ್ ನಾಟ್ ಹ್ಯಾವ್ ಬಂತು, ಕುಡ್ ನಾಟ್ ಹ್ಯಾವ್ ಬಂತು, ಕುಕ್ಡ್ ಬಂತು, ವರ್ಬಿನ ಮೂರನೇ ರೂಪ ಬಂತು. ಮೈ ಸಿಸ್ಟರ್ ಕುಡ್ ನಾಟ್ ಹ್ಯಾವ್ ಕುಕ್ಡ್ ದಿಸ್ ಅಂದರೆ ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾನು ಆಫೀಸಿಂದ ಮನೆಗೆ ಹೋಗಿದ್ದೇನೆ. ಬಿಸಿಬೇಳೆ ಬಾತಿನ ಘಮ ಘಮ ಪರಿಮಳ ಬರ್ತಾ ಇದೆ. ನಾನು ಅದನ್ನು ತಿನ್ನುತ್ತೇನೆ. ತಿಂದು ಆ ರುಚಿಯನ್ನು ನೋಡಿ ನನಗನ್ನಿಸ್ತದೆ ನನ್ನ ತಂಗಿ ಇದನ್ನು ತಯಾರಿಸಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದರೆ ನನ್ನ ತಂಗಿಗೆ ಇಷ್ಟು ರುಚಿಕರವಾಗಿ ಮಾಡಲಿಕ್ಕೆ ಬರುವುದಿಲ್ಲ ಅಂತ. ನನ್ನ ತಂಗಿಯೇ ಅದನ್ನು ತಯಾರಿಸಿ ಇರಬಹುದು, ನನಗೆ ಅದು ಗೊತ್ತಿಲ್ಲ. ನನ್ನ ಅನಿಸಿಕೆಯ ಪ್ರಕಾರ ನನ್ನ ತಂಗಿ ಇದನ್ನು ತಯಾರಿಸಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆಯಿತಾ? ಇದನ್ನು ಹೇಳಲಿಕ್ಕೆ ಕುಡ್ ನಾಟ್ ಹ್ಯಾವ್ ಅನ್ನು ಬಳಸುತ್ತೇವೆ. ನೆಕ್ಸ್ಟ್, ಮೇ ನಾಟ್ ಹ್ಯಾವ್ ಬಳಸಿದರೆ, ಮೈ ಸಿಸ್ಟರ್ ಮೇ ನಾಟ್ ಹ್ಯಾವ್ ಕುಕ್ಡ್ ದಿಸ್ ಅಂತ ಹೇಳಿದರೆ ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕಿಲ್ಲ ಅಂತ ಹೇಳಿದ ಅರ್ಥ ಸಿಗ್ತದೆ. ನನ್ನ ತಂಗಿ ಇದನ್ನು ತಯಾರಿಸಿ ಇರಲಿಕ್ಕಿಲ್ಲ, ತಯಾರಿಸದೇ ಇರಬಹುದು ಅಂತ. ಇಲ್ಲಿ ಕೂಡ ಊಹೆ ಮಾಡ್ತಾ ಇದ್ದೇವೆ. ಇಲ್ಲಿ ಕೂಡ ನಾವು ಊಹೆ ಮಾಡ್ತಾ ಇದ್ದೇವೆ, ನನ್ನ ತಂಗಿ ಇದನ್ನು ಮಾಡಿರಲಿಕ್ಕಿಲ್ಲ ಅಂತ. ಇಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೇವೆ ಅಷ್ಟೆ. ಆಯಿತಾ? ನೆಕ್ಸ್ಟ್, ಮೈ ಸಿಸ್ಟರ್ ಮೈಟ್ ನಾಟ್ ಹ್ಯಾವ್ ಕುಕ್ಡ್ ದಿಸ್. ಇಲ್ಲಿ ಕೂಡ ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕಿಲ್ಲ ಅಂತಲೇ ಅರ್ಥ. ಸರಿನಾ? ನನ್ನ ತಂಗಿ ಬ್ಯುಸಿ ಇದ್ದಾಳೆ, ಅವಳು ಇದನ್ನು ತಯಾರಿಸಿರಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಉದಾಹರಣೆಗೆ. ಸರಿನಾ? ಈಗ ಕುಡ್ ನಾಟ್ ಹ್ಯಾವ್ ಅನ್ನು ಸಣ್ಣಕ್ಕೆ ಮಾಡಿ ಕುಡಂಟ್ ಹ್ಯಾವ್ ಅಂತ ಹೇಳ್ತೇವೆ. ಕುಡ್ ನಾಟ್ ಅನ್ನು ಸಣ್ಣಕ್ಕೆ ಮಾಡ್ತೇವೆ, ಕುಡಂಟ್ ಅಂತ. ಆಮೇಲೆ ಹ್ಯಾವ್ ಪದವನ್ನು ಕೂಡ ಅದ್ರ ಜೊತೆ ಸೇರಿಸ್ತೇವೆ. ಸೇರಿಸಿ ಕುಡಂಟ್ ಹ್ಯಾವ್ ಅಂತ ಹೇಳ್ತೇವೆ, ಕುಡಂಟ್ ಹ್ಯಾವ್. ಮೈಟ್ ನಾಟ್ ಹ್ಯಾವ್ ಅನ್ನು ಮೈಟಂಟ್ ಹ್ಯಾವ್ ಅಂತ ಹೇಳ್ತೇವೆ. ಶುಡ್ ನಾಟ್ ಹ್ಯಾವ್ ಅನ್ನು ಶುಡಂಟ್ ಹ್ಯಾವ್ ಅಂತ ಹೇಳ್ತೇವೆ. ವುಡ್ ನಾಟ್ ಹ್ಯಾವ್ ಅನ್ನು ವುಡಂಟ್ ಹ್ಯಾವ್ ಅಂತ ಹೇಳ್ತೇವೆ. ಮಸ್ಟ್ ನಾಟ್ ಹ್ಯಾವ್ ಅನ್ನು ಮಸಂಟ್ ಹ್ಯಾವ್ ಅಂತ ಹೇಳ್ತೇವೆ. ಸರಿನಾ? ಇದನ್ನು ಹೇಳಲಿಕ್ಕೆ ಕಷ್ಟ ಆದರೆ ಇದನ್ನೇ ಹೇಳಿ, ಇದನ್ನೇ ಬಳಸಿ, ಏನೂ ತೊಂದರೆ ಇಲ್ಲ. ಆಯಿತಾ? ಮೇ ನಾಟ್ ಹ್ಯಾವ್ ಅನ್ನು ಮೇಂಟ್ ಹ್ಯಾವ್ ಈ ರೀತಿ ಹೇಳುವುದಿಲ್ಲ. ಆಯಿತಾ? ಇದೇ ರೀತಿ ಹೇಳ್ತೇವೆ, ದೊಡ್ಡಕ್ಕೆ ಹೇಳ್ತೇವೆ. ಸರಿನಾ? ನೆಕ್ಸ್ಟ್, ಸುರೇಶ್ ಅವಳನ್ನು ಸಾಯಿಸಿರಲಿಕ್ಕೆ ಸಾಧ್ಯನೇ ಇಲ್ಲ. ಸುರೇಶ್ ಕುಡಂಟ್ ಹ್ಯಾವ್ ಕಿಲ್ಡ್ ಹರ್. ಸುರೇಶ್ ಕುಡ್ ನಾಟ್ ಹ್ಯಾವ್ ಕಿಲ್ಡ್ ಹರ್. ಆಯ್ತಾ? ಸುರೇಶ್ ಅವಳನ್ನು ಸಾಯಿಸಿರಲಿಕ್ಕಿಲ್ಲ. ಸುರೇಶ್ ಮೇ ನಾಟ್ ಹ್ಯಾವ್ ಕಿಲ್ಡ್ ಹರ್. ಸುರೇಶ್ ಮೈಟ್ ನಾಟ್ ಹ್ಯಾವ್ ಕಿಲ್ಡ್ ಹರ್. ಈ ರೀತಿ ಈ ಎರಡು ವಾಕ್ಯಗಳ ಅರ್ಥ ಒಂದೇ ನಕಾರಾತ್ಮಕದಲ್ಲಿ, ಇದರದ್ದು ಮಾತ್ರ ಸ್ವಲ್ಪ ಬೇರೆ. ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಮೊದಲು ಕುಡ್ ಬರಬೇಕು, ಅಥವಾ ಮೇ ಬರಬೇಕು, ಅಥವಾ ಮೈಟ್ ಬರಬೇಕು. ಅದಾದ ಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಹ್ಯಾವ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಸರಿನಾ? ಉದಾಹರಣೆಗೆ, ನನ್ನ ತಂಗಿ ಇದನ್ನು ತಯಾರಿಸಿರಬಹುದೇ. ಇಲ್ಲಿ ಊಹೆ ಮಾಡ್ತಾ ಇದ್ದೇವೆ, ಪ್ರಶ್ನೆ ಮಾಡ್ತಾ ಇದ್ದೇವೆ. ನನ್ನ ತಂಗಿ ಇದನ್ನು ಮಾಡಿರಬಹುದಾ ಅಂತ. ಗೊತ್ತಿಲ್ಲ, ಮಾಡಿದಾಳ ಇಲ್ವೋ ಗೊತ್ತಿಲ್ಲ, ಕೇಳ್ತಾ ಇದ್ದೇವೆ, ಮಾಡಿರಬಹುದಾ ಅಂತ. ಕುಡ್ ಮೈ ಸಿಸ್ಟರ್ ಹ್ಯಾವ್ ಕುಕ್ಡ್ ದಿಸ್.
ಕುಡ್ ಬಂತು, ಕುಡ್ ಬಂತು. ಮೈ ಸಿಸ್ಟರ್ ಸಬ್ಜೆಕ್ಟ್ ಬಂತು. ಹ್ಯಾವ್ ಬಂತು, ಹ್ಯಾವ್ ಬಂತು. ಕುಕ್ಡ್ ವರ್ಬಿನ ಮೂರನೇ ರೂಪ ಬಂತು. ದಿಸ್ ಬಂತು. ಕುಡ್ ಮೈ ಸಿಸ್ಟರ್ ಹ್ಯಾವ್ ಕುಕ್ಡ್ ದಿಸ್? ಮೇ ಮೈ ಸಿಸ್ಟರ್ ಹ್ಯಾವ್ ಕುಕ್ಡ್ ದಿಸ್? ಅದೇ ಅರ್ಥ. ಮೈಟ್ ಮೈ ಸಿಸ್ಟರ್ ಹ್ಯಾವ್ ಕುಕ್ಡ್ ದಿಸ್? ಅದೇ ಅರ್ಥ. ಪ್ರಶ್ನೆಯಲ್ಲಿ ಅರ್ಥ ಬದಲಾಗುವುದಿಲ್ಲ. ಸರಿನಾ? ಸಾಮಾನ್ಯವಾಗಿ ನಾವು ಬಳಸುವಂಥದ್ದು ಇದು. ಆಯ್ತಾ? ನೆಕ್ಸ್ಟ್, ಸುರೇಶ್ ಅವಳನ್ನು ಕೊಂದಿರಬಹುದೇ? ಕುಡ್ ಸುರೇಶ್ ಹ್ಯಾವ್ ಕಿಲ್ಡ್ ಹರ್? ಮೇ ಸುರೇಶ್ ಹ್ಯಾವ್ ಕಿಲ್ಡ್ ಹರ್? ಮೈಟ್ ಸುರೇಶ್ ಹ್ಯಾವ್ ಕಿಲ್ಡ್ ಹರ್? ಮೂರೂ ಪ್ರಶ್ನೆಗಳ ಅರ್ಥ ಒಂದೇ. ಸಾಮಾನ್ಯವಾಗಿ ಇದನ್ನು ಬಳಸುತ್ತೇವೆ. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಮೊದಲು ಕುಡ್ ಬರಬೇಕು, ಅಥವಾ ಮೇ ಬರಬೇಕು, ಅಥವಾ ಮೈಟ್ ಬರಬೇಕು. ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಹ್ಯಾವ್ ಬರಬೇಕು, ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು. ಉದಾಹರಣೆಗೆ, ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕಿಲ್ಲವೇ? ಕುಡ್ ಮೈ ಸಿಸ್ಟರ್ ನಾಟ್ ಹ್ಯಾವ್ ಕುಕ್ಡ್ ದಿಸ್? ಕುಡ್ ಬಂತು, ಕುಡ್ ಬಂತು. ಮೈ ಸಿಸ್ಟರ್ ಸಬ್ಜೆಕ್ಟ್ ಬಂತು. ನಾಟ್ ಹ್ಯಾವ್ ಬಂತು, ನಾಟ್ ಹ್ಯಾವ್ ಬಂತು. ಕುಕ್ಡ್ ವರ್ಬಿನ ಮೂರನೇ ರೂಪ ಬಂತು. ಕುಡ್ ಮೈ ಸಿಸ್ಟರ್ ನಾಟ್ ಹ್ಯಾವ್ ಕುಕ್ಡ್ ದಿಸ್? ಇದನ್ನು ಕುಡಂಟ್ ಮೈ ಸಿಸ್ಟರ್ ಹ್ಯಾವ್ ಕುಕ್ಡ್ ದಿಸ್ ಅಂತ ಹೇಳ್ತೇವೆ. ನಾಟ್ ಅನ್ನು ಎಡಕ್ಕೆ ತಂದು ಕುಡಂಟ್ ಮಾಡಿ ಹೇಳ್ತೇವೆ. ಆಯ್ತಾ? ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕಿಲ್ಲವೇ? ಮೇ ಮೈ ಸಿಸ್ಟರ್ ನಾಟ್ ಹ್ಯಾವ್ ಕುಕ್ಡ್ ದಿಸ್? ಮೈಟ್ ಮೈ ಸಿಸ್ಟರ್ ನಾಟ್ ಹ್ಯಾವ್ ಕುಕ್ಡ್ ದಿಸ್? ಈ ರೀತಿ ಮೂರೂ ಪ್ರಶ್ನೆಗಳ ಅಥವಾ ನಕಾರಾತ್ಮಕ ಪ್ರಶ್ನೆಗಳ ಅರ್ಥ ಒಂದೇ. ಸರಿನಾ? ನೆಕ್ಸ್ಟ್, ಸುರೇಶ್ ಅವಳನ್ನು ಸಾಯಿಸಿರಲಿಕ್ಕಿಲ್ಲವೇ? ಕುಡ್ ಸುರೇಶ್ ನಾಟ್ ಹ್ಯಾವ್ ಕಿಲ್ಡ್ ಹರ್? ಮೇ ಸುರೇಶ್ ನಾಟ್ ಹ್ಯಾವ್ ಕಿಲ್ಡ್ ಹರ್? ಮೈಟ್ ಸುರೇಶ್ ನಾಟ್ ಹ್ಯಾವ್ ಕಿಲ್ಡ್ ಹರ್? ಈ ರೀತಿ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ಬನ್ನಿ ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ಶಿಲ್ಪ ಮನೆಗೆ ಹೋಗಿರಬಹುದು. ಶಿಲ್ಪ ಕುಡ್ ಹ್ಯಾವ್ ಗಾನ್ ಹೋಮ್. ಶಿಲ್ಪ ಕುಡ್ ಹ್ಯಾವ್ ಗಾನ್ ಹೋಮ್. ಶಿಲ್ಪ ಕುಡ್ ಹ್ಯಾವ್ ಗಾನ್ ಹೋಮ್. ಶಿಲ್ಪ ಅಂದರೆ ಶಿಲ್ಪ. ಕುಡ್ ಹ್ಯಾವ್ ಅಂದರೆ ಇರಬಹುದು. ಗಾನ್ ಅಂದರೆ ಹೋಗಿ. ಕುಡ್ ಹ್ಯಾವ್ ಗಾನ್ ಅಂದರೆ ಹೋಗಿರಬಹುದು. ಹೋಮ್ ಅಂದರೆ ಮನೆಗೆ. ಹೋಮ್ನ ಮೊದಲು ಗೆ ಅಂತ ಹೇಳಲಿಕ್ಕೆ ಟು ಬಳಸುವುದಿಲ್ಲ. ಆಯ್ತಾ? ನಾನು ಅದನ್ನು ಹೋಟೆಲ್ನಲ್ಲಿ ಬಿಟ್ಟಿರಬಹುದು. ಐ ಮೇ ಹ್ಯಾವ್ ಲೆಫ್ಟ್ ಇಟ್ ಇನ್ ದ ಹೋಟೆಲ್. ನಾನು ಹೋಟೆಲ್ಗೆ ಹೋಗುವಾಗ ಒಂದು ಚೀಲ ತಗೊಂಡು ಹೋಗಿದ್ದೆ. ಹೋಟೆಲಿಂದ ಬಂದು ನೋಡುವಾಗ ಚೀಲ ಇಲ್ಲ ನನ್ನ ಹತ್ರ. ನಾನು ಚೀಲವನ್ನು ಹೋಟೆಲ್ನಲ್ಲೇ ಬಿಟ್ಟಿರಬಹುದು ಅಂತ ಊಹೆ ಮಾಡ್ತಾ ಇದ್ದೇವೆ. ಐ ಮೇ ಹ್ಯಾವ್ ಲೆಫ್ಟ್ ಇಟ್ ಇನ್ ದ ಹೋಟೆಲ್. ರವಿ ನಿನ್ನನ್ನು ನೋಡದೇ ಇರಬಹುದು. ರವಿ ಮೈಟ್ ನಾಟ್ ಹ್ಯಾವ್ ಸೀನ್ ಯು. ರವಿ ನಿನ್ನನ್ನು ನೋಡಿರಲಿಕ್ಕಿಲ್ಲ. ಆಯ್ತಾ? ರವಿ ಯಾವಾಗ ಸಿಕ್ಕಿದ್ರೂ ಮಾತನಾಡಿಸ್ತಿದ್ದ. ಇವತ್ತು ಎದುರಿಗೆ ಸಿಕ್ಕಿದ, ಆದರೆ ಮಾತನಾಡಿಸ್ಲಿಲ್ಲ. ಯಾಕಂತ ಗೊತ್ತಿಲ್ಲ. ರವಿ ನಿನ್ನನ್ನು ನೋಡದೇ ಇರಬಹುದು. ರವಿ ನಿನ್ನನ್ನು ನೋಡಿರ್ಲಿಕ್ಕಿಲ್ಲ, ಅದಕ್ಕೆ ಮಾತಾಡಿಸಲಿಲ್ಲ. ನೋಡಿದ್ರೆ ಮಾತಾಡಿಸ್ತಿದ್ದ.
ಅವನು ನಿನ್ನನ್ನು ನೋಡದೇ ಇರಬಹುದು. ರವಿ ಮೈಟ್ ನಾಟ್ ಹ್ಯಾವ್ ಸೀನ್ ಯು. ಆಯ್ತಾ? ಅವನು ಮುಂಬಾಗಿಲನ್ನು ತೆರೆದಿರಬಹುದು. ಹಿ ಮೇ ಹ್ಯಾವ್ ಲೆಫ್ಟ್ ದ ಫ್ರಂಟ್ ಡೋರ್ ಓಪನ್. ಅವಳು ಕೆಲಸಕ್ಕೆ ಹೋಗುವ ಮೊದಲು ಕೀಗಳನ್ನು ತೆಗೆದುಕೊಂಡಿರಬಹುದು. ಶಿ ಕುಡ್ ಹ್ಯಾವ್ ಟೇಕನ್ ದ ಕೀಸ್ ಬಿಫೋರ್ ಗೋಯಿಂಗ್ ಟು ವರ್ಕ್. ಶಿ ಕುಡ್ ಹ್ಯಾವ್ ಟೇಕನ್ ಅಂದರೆ ಅವಳು ತೆಗೆದುಕೊಂಡಿರಬಹುದು. ದ ಕೀಸ್ ಅಂದರೆ ಕೀಗಳನ್ನು, ಕೀಲಿಗಳನ್ನು. ಬಿಫೋರ್ ಅಂದರೆ ಮೊದಲು. ಗೋಯಿಂಗ್ ಟು ವರ್ಕ್ ಕೆಲಸಕ್ಕೆ ಹೋಗುವ. ಬಿಫೋರ್ ಗೋಯಿಂಗ್ ಟು ವರ್ಕ್ ಕೆಲಸಕ್ಕೆ ಹೋಗುವ ಮೊದಲು. ಸರಿನಾ? ನೆಕ್ಸ್ಟ್, ನೀವು ತಪ್ಪು ಸಂಖ್ಯೆಗೆ ಕರೆ ಮಾಡಿರಬಹುದೇ? ನೀವು ರಾಂಗ್ ನಂಬರಿಗೆ ಫೋನ್ ಮಾಡಿರಬಹುದಾ? ಕುಡ್ ಯು ಹ್ಯಾವ್ ಕಾಲ್ಡ್ ದ ರಾಂಗ್ ನಂಬರ್? ಕುಡ್ ಯು ಹ್ಯಾವ್ ಕಾಲ್ಡ್ ಅಂದರೆ ನೀವು ಕರೆ ಮಾಡಿರಬಹುದೇ. ದ ರಾಂಗ್ ನಂಬರ್ ತಪ್ಪು ಸಂಖ್ಯೆಗೆ. ಅವರು ಒಗಟನ್ನು ಬಿಡಿಸಿರಲಿಕ್ಕಿಲ್ಲವೇ? ಕುಡಂಟ್ ದೇ ಹ್ಯಾವ್ ಸಾಲ್ವ್ಡ್ ದ ರಿಡಲ್? ರಿಡಲ್ ಅಂದರೆ ಒಗಟು. ನಿನ್ನೆ ಏನಾಗಿರಬಹುದು? ವಾಟ್ ಮೈಟ್ ಹ್ಯಾವ್ ಹ್ಯಾಪನ್ಡ್ ಯೆಸ್ಟರ್ಡೇ? ನಿನ್ನೆ ಏನಾಗಿರಬಹುದು? ಈ ರೀತಿ. ನೆಕ್ಸ್ಟ್, ಈಗ ಕ್ಯಾನ್ ಹ್ಯಾವ್ನ ಬಗ್ಗೆ ಮಾತನಾಡೋಣ. ಮೈ ಸಿಸ್ಟರ್ ಕುಡ್ ಹ್ಯಾವ್ ಕುಕ್ಡ್ ದಿಸ್ ಅಂದರೆ ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಅಂತ. ಆಯ್ತಾ? ಮೈ ಸಿಸ್ಟರ್ ಕ್ಯಾನ್ ಹ್ಯಾವ್ ಕುಕ್ಡ್ ದಿಸ್ ಅಂತ ಹೇಳಲಿಕ್ಕಾಗುವುದಿಲ್ಲ ಇದೇ ಅರ್ಥ ಸಿಗಲಿಕ್ಕೆ. ಕ್ಯಾನ್ ನಂತರ ಹ್ಯಾವ್ ಹಾಕಿ ಈ ರೀತಿ ವಾಕ್ಯವನ್ನು ರಚಿಸುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಕ್ಯಾನ್ ನಂತರ ಹ್ಯಾವ್ ಹಾಕಿ ವಾಕ್ಯಗಳನ್ನು ರಚಿಸುವುದಿಲ್ಲ. ಸರಿನಾ? ಆದರೆ ಮೈ ಸಿಸ್ಟರ್ ಕುಡ್ ನಾಟ್ ಹ್ಯಾವ್ ಕುಕ್ಡ್ ದಿಸ್ ಅಂತ ಹೇಳಲಿಕ್ಕೆ ಮೈ ಸಿಸ್ಟರ್ ಕೆನಾಟ್ ಹ್ಯಾವ್ ಕುಕ್ಡ್ ದಿಸ್ ಅಂತ ಹೇಳಬಹುದು. ಅಂದರೆ ನಕಾರಾತ್ಮಕ ವಾಕ್ಯಗಳಲ್ಲಿ ಕ್ಯಾನ್ ನಂತರ ನಾಟ್ ಹಾಕಿ ಬಳಸಬಹುದು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಯಾರಾದರೂ ಈ ರೀತಿ ಮಾತನಾಡುವುದನ್ನು ನೀವು ಕೇಳಿಸ್ಕೊಳ್ಬಹುದು. ಕೇಳಿಸ್ಕೊಂಡಾಗ ನಿಮಗೊಂದು ಸಂದೇಹ ಬರ್ತದೆ, ಕ್ಯಾನ್ ಜೊತೆ ಹ್ಯಾವ್ ಬಳಸುವುದಿಲ್ಲಲ್ಲ, ಇಲ್ಲಿ ಹೇಗೆ ಬಳಸಿದ್ರು ಅಂತ. ಸೊ ಈ ರೀತಿ ಬರಬಹುದು ನಕಾರಾತ್ಮಕ ವಾಕ್ಯಗಳಲ್ಲಿ. ಆದರೆ ಸಕಾರಾತ್ಮಕ ವಾಕ್ಯಗಳಲ್ಲಿ ನಾವು ಕ್ಯಾನ್ ಮತ್ತು ಹ್ಯಾವ್ ಅನ್ನು ಒಟ್ಟಿಗೆ ಬಳಸುವುದಿಲ್ಲ. ಸರಿನಾ? ಇನ್ನೊಂದು ಏನಂದರೆ, ನಾವು ಈ ರೀತಿ ಬಳಸುವಂಥದ್ದು ತುಂಬ ಕಡಿಮೆ, ಇದನ್ನೇ ಬಳಸುವಂಥದ್ದು ಜಾಸ್ತಿ. ಇದು ಮೇ, ಮೈಟ್ ಇವುಗಳನ್ನು ಬಳಸುವಂಥದ್ದೇ ಜಾಸ್ತಿ. ಕೆನಾಟ್ ಹ್ಯಾವ್ ಅನ್ನು ಬಳಸುವುದು ತುಂಬ ಕಡಿಮೆ. ಸರಿನಾ? ಸರಿ, ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಇವು ಉತ್ತರಗಳು. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.